ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂತದ್ದು ಜೂನ್ 10 ಸೋಮವಾರದಂದು. ಸ್ನೇಹಿತರೆ, ಓದ್ ಬ್ಲಾಗ್ನಲ್ಲಿ ಹೇಳಿದಾಗೆ ಬೇಸ್ಮೆಂಟ್ ಎಲ್ಲ ಆಗಿದೆ. ಬೇಸ್ಮೆಂಟ್ ಎಲ್ಲ ಬೆಳಗ್ಗೆನೆ 6:30ಕ್ಕೆ ನಮ್ಮ ಡ್ಯಾಡಿ ಎಲ್ಲ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಶನಿವಾರ ಮತ್ತು ಭಾನುವಾರ ಏನು ಕೆಲಸದವ್ರು ಬರಲಿಲ್ಲ. ನಾವು 4 ಬಾರಿ ದಿನಕ್ಕೆಲ್ಲ ಕ್ಯೂರಿಂಗ್ನ ಮಾಡಿದ್ವಿ. ಮತ್ತು ಸೋಮವಾರ ಇವತ್ತು ಬೆಳಿಗ್ಗೆನೆ ಕಬ್ಬಣ ಕಟ್ಟೋರು ಬಂದಿದ್ದಾರೆ ಸ್ನೇಹಿತರೆ, ನೋಡ್ತಾ ಇರಬಹುದು. ಓದ್ಕ ಬರ್ತಾನೀಗ. ಸ್ನೇಹಿತರೆ, ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು, ಅಲ್ಟ್ರಾಟೆಕ್ ಸಿಮೆಂಟ್ನ ಉಪಯೋಗಿಸಿ ಅಂತ. ಸ್ನೇಹಿತರೆ, ನಾವು ಸ್ಟಾರ್ಟಿಂಗಿಂದನೂ ಅಲ್ಟ್ರಾಟೆಕ್ ಸಿಮೆಂಟ್ನ ಯೂಸ್ ಮಾಡ್ತಾ ಇರೋದು, ಮತ್ತು ಎಂಡ್ವರೆಗೂ. ಮನೆ ಎಲ್ಲ ಫಿನಿಶಿಂಗ್ ಆಗೋವರೆಗೂ ಕೂಡ ಅಲ್ಟ್ರಾಟೆಕ್ ಸಿಮೆಂಟ್ನ ಯೂಸ್ ಮಾಡೋದು. ಸ್ನೇಹಿತರೆ, ನೋಡ್ತಾ ಇರ್ಬೋದು. 11 ಗಂಟೆಗೆ ಸ್ನೇಹಿತರೆ ಮಳೆ ಬಂತು ಸೋಮವಾರ. ಸ್ನೇಹಿತರೆ ನೋಡ್ತಾ ಇರ್ಬೋದು. ಆದ್ರೂ ಅವರು ಮಳೆ ಎಲ್ಲ ನಿಂತಾದ್ಮೇಲೆ ಕಂಪ್ಲೀಟಾಗಿ ಕಬ್ಬಣದ ಕೆಲಸವನ್ನೆಲ್ಲ ಕಂಪ್ಲೀಟ್ ಮಾಡಿದ್ರು. ಸ್ನೇಹಿತರೆ, ನಮ್ಮ ಆಂಟಿ ಮಗ ಪ್ರವೀಣ ಅಂತ ಭದ್ರಾವತಿ ಅಲ್ಲಿರೋದವರು. ಅವನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡಿ ಕಮೆಂಟ್ನ ಹಾಕಿದ್ದ. ನಾನು ಲಾಸ್ಟೊಂದು ಬ್ಲಾಗ್ನಲ್ಲಿ ಅದನ್ನು ಮಿಸ್ಸೇ ಮಾಡಿಬಿಟ್ಟಿದ್ದೀನಿ. ಅವನು ಬೇಜಾರು ಮಾಡ್ಕೊಂಡಿದ್ದ. ಸಾರಿ ಪ್ರವೀಣ್, ಈ ಒಂದು ವಿಡಿಯೋದಲ್ಲಿ ನಾನು ನಿನ್ನನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ. ಸಾರಿ ನಾನು ಮರ್ತಿದ್ದಕ್ಕೆ. ಸ್ನೇಹಿತರೆ, ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು, ಸ್ಕೂಲ್ಗೆ ನಡ್ಕೊಂಡೇ ಹೋಗ್ತಾ ಇದ್ದೀರಾ ಅಂತ. ಸ್ನೇಹಿತರೆ, ನಮ್ಮೂರಲ್ಲೇ ಇರೋದು. ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಾನು ಕೂಡ ಒಂದು 10 ನಿಮಿಷ ಆಗುತ್ತೆ. ಬೇಗನೆ ಹೋಗ್ಬೋದು. ನಡ್ಕೊಂಡೇ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸ್ಪೆಷಲ್ ಕ್ಲಾಸ್ ಏನಾದರೂ ಇತ್ತು ಅಂತಂದರೆ ನಮ್ಮ ಡ್ಯಾಡಿನೇ ಡ್ರಾಪ್ ಮಾಡಿಕೊಡ್ತಾರೆ. ಆಯ್ತು, ನಿತ್ಕೊಂಡು ಆಗ್ತಾ ಇತ್ತು. ಯಾಕಲ್ಲ ಕೂಡ ಇಡ್ತೀನಿ ಯಾಕೆ ಸ್ನೇಹಿತರೆ, ಇವರೇ ನಮ್ಮ ಮೇಸ್ತ್ರಿ ಸಣ್ಣೇಗೌಡರು. ಇವರು ಕೂಡ ನಮ್ಮ ಅಂಚದವ್ರೆ. ಸ್ನೇಹಿತರೆ, ಕಬ್ಬಣ ಕಟ್ಟೋರಾಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಐಟಮ್ಗಳಾಗಿರ್ಬೋದು, ಕೆಲಸಗಾರರಾಗಿರ್ಬೋದು, ಎಲ್ಲ ಕೂಡ ನಮ್ಮ ಅಂಚದವ್ರೆ.
ಸ್ನೇಹಿತರೆ ನೋಡ್ತಾ ಇರ್ಬೋದು, ಸೊ ಕಂಪ್ಲೀಟ್ಲಿ ಕಬ್ಬನೆಲ್ಲ ಕಟ್ಟಿದ್ರು. ಸೊ ಮಧ್ಯಾಹ್ನ ಆಗ್ತಾ ಬಂತು. ಸೊ ವಾತಾವರಣ ಕೂಡ ನೋಡ್ತಾ ಇರ್ಬೋದು, ಸೊ ಹನಿಗಳು ಬರ್ತಾ ಇದೆ ಇನ್ನೂ. ಸೊ ಸ್ವಲ್ಪ ಮೋಡನೇ ಇದೆ ಅಲ್ವಾ ಸ್ನೇಹಿತರೆ. ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ನಮ್ಮ ಡ್ಯಾಡಿ ಸಂಜೆ ಇವಾಗ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ ನೀವು ಅನ್ಕೋಬಹುದು, ಸೊ ಏನಕ್ಕೆ ಆ ಬಿಂದಿಗೆಯಲ್ಲಿ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ಏನಾದರೂ ನಾವು ಪೈಪ್ನಲ್ಲಿ ಕ್ಯೂರಿಂಗ್ ಮಾಡಿದರೆ ಅದು ಎಲ್ಲ ಅಳತೆ ತಕ್ಕನಾಗೆಲ್ಲ ಕಬ್ಬನೆಲ್ಲ ಕಟ್ಟಿದಾರಲ್ಲ, ಸೊ ಅದು ಲೂಸ್ ಆಗಬಹುದು. ಅದಕ್ಕೆ ಬಿಂದಿಗೆಯಲ್ಲಿ ಕ್ಯೂರಿಂಗ್ ಮಾಡ್ತಿದ್ದಾರೆ ಸ್ನೇಹಿತರೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಸೊ ಸ್ನೇಹಿತರೆ ಇನ್ನೇನು 300 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡ್ತಾ ಇದ್ದೀವಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರ ಕೈಯಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇದೇ ರೀತಿ ಕಮೆಂಟ್ಸ್ ಆಗಿರ್ಬೋದು, ಲೈಕ್ಸ್ ಆಗಿರ್ಬೋದು ತುಂಬಾ ಬರ್ತಾ ಇದೆ, ತುಂಬ ಕಡೆಯಿಂದ ಸಪೋರ್ಟ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.